ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಗಾಜನೂರು ಡ್ಯಾಮ್ ನೋಡೋದಕ್ಕೆ. ಶಿವಮೊಗ್ಗದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲೇ ಇರುವಂತಹ ಗಾಜನೂರು ಡ್ಯಾಮ್ ನೋಡೋದಕ್ಕೆ ಬಂದಿದ್ದೀವಿ. ಫಸ್ಟೆಲ್ಲ ಮೇನ್ ಎಂಟ್ರೆನ್ಸಿಂದನೇ ನಮಗೆ ಹೋಗೋದಕ್ಕೆ ಬಿಡ್ತಾ ಇದ್ರು ಡ್ಯಾಮ್ ನೋಡೋದಕ್ಕೆ ಅಂತ. ಬಟ್ ಈಗ ಮೇನ್ ಎಂಟ್ರೆನ್ಸ್ ಏನಿದೆ ಅದು ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಅದರ ಆಪೋಸಿಟಲ್ಲೇ ಒಂದು ರೋಡ್ ಇದೆ. ಅಲ್ಲಿ ಸ್ವಲ್ಪ ದೂರ ಕಾರ್ ಬರುತ್ತೆ. ನಂತರ ಈ ಥರ ಕೊಚ್ಚೆ ರೋಡ್ ಇದೆ. ಈ ಥರ ಕೊಚ್ಚೆ ರೋಡಲ್ಲೇ ಹೋಗಬೇಕಾಗತ್ತೆ ಡ್ಯಾಮ್ ನೋಡಬೇಕು ಅಂತ ಆಸಕ್ತಿ ಇರೋರು. ಈ ಥರ ಕೊಚ್ಚೆಯಲ್ಲೇ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರ್ ಆದರೂ ನಡಿಬೇಕಾಗತ್ತೆ. ಈ ರೀತಿ ನಡೆದರೆ ನಾವು ಸುಂದರವಾದಂತಹ ಗಾಜನೂರು ಡ್ಯಾಮ್ನ ನೋಡಬಹುದು. ಈಗ ನಾವು ಬಂದಿದ್ದೀವಿ ಗಾಜನೂರು ಡ್ಯಾಮ್ ನೋಡೋದಕ್ಕೆ ಅಂತೇಳಿ. ತುಂಬ ಹತ್ತಿರದಿಂದ ಏನು ನೋಡೋದಕ್ಕಾಗೋದಿಲ್ಲ, ಇಷ್ಟು ದೂರದಿಂದ ನೋಡ್ಬೋದು ಅಷ್ಟೇ. ಬಟ್ ಇಲ್ಲೂ ಅಷ್ಟೇ ವ್ಯೂ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾವು ಸಣ್ಣವರಿದ್ದಾಗ ತುಂಬ ಹತ್ತಿರದಿಂದ ಹೋಗಿ ನೋಡ್ತಾ ಇದ್ವಿ. ಬಟ್ ಈಗ ಮೇನ್ ಎಂಟ್ರೆನ್ಸಿಂದ ಬಿಡೋದು ಇಲ್ಲ, ಹಾಗೆ ಹತ್ತಿರದಿಂದ ನೋಡೋಕ್ಕೆ ಕೂಡ ಆಗೋದಿಲ್ಲ. 22 ಗೇಟ್ ಇದೆ. 22 ಗೇಟ್ ಕೂಡ ಈಗ ಓಪನ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿ ನೋಡ್ತಾ ಇರ್ಬೋದು. ಶಿವಮೊಗ್ಗದಿಂದ 12 ಕಿಲೋಮೀಟ್ರು ದೂರದಲ್ಲಿ ಗಾಜನೂರು ಅನ್ನೋ ಒಂದು ಪ್ಲೇಸ್ನಲ್ಲಿ ತುಂಗಾ ನದಿಗೆ ಈ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಈ ಡ್ಯಾಮ್ ನೋಡೋದು ತುಂಬಾ ಖುಷಿ, ಯಾಕಂದರೆ ನಮಗೆಲ್ಲ ಅಂತೂ ಚೈಲ್ಡ್ಹುಡ್ ಮೆಮೊರಿ ಅಂತಲೇ ಹೇಳ್ಬೋದು. ಪ್ರತಿ ಸಲ ಮಳೆಗಾಲದಲ್ಲೂ ಕೂಡ ಅಷ್ಟೇ, ನಾವಿಲ್ಲಿ ಗೇಟ್ ಓಪನ್ ಆಯಿತು ಅಂದರೆ ಬರ್ತಾ ಇದ್ವಿ, ವೀಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ನಾವು ಮನೆಯಿಂದನೇ ಅಡುಗೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲೆಲ್ಲ ಕೂಡ ಊಟ ಮಾಡಿಕೊಂಡು ಎಲ್ಲರೂ ಕೂಡ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಚೆನ್ನಾಗಿತ್ತು. ಈಗ ಸ್ವಲ್ಪ ದೂರದಿಂದ ನೋಡ್ತಿದ್ದೀವಿ ಅಷ್ಟೇ. ಶಿವಮೊಗ್ಗದಿಂದ 12 ಕಿಲೋಮೀಟ್ರ್ ಅಂದರೆ ನಾವೊಂದು 15 ನಿಮಿಷದಲ್ಲಿ ಇಲ್ಲಿಗೆ ರೀಚ್ ಆಗ್ತೀವಿ. ಈ ರೀತಿ ವ್ಯೂನ ನೋಡಬೇಕು ಅನ್ನೋದಾದರೆ ಗಾಜನೂರು ಡ್ಯಾಮಿಗೆ ಬಂದು ನೋಡಬೇಕು. ತುಂಬ ಚೆನ್ನಾಗಿ ಇದೆ, ಖುಷಿ ಕೂಡ ಆಗುತ್ತೆ. ಮಳೆ ಕೂಡ ಚೆನ್ನಾಗಿ ಬರ್ತಿದೆ ಶಿವಮೊಗ್ಗದಲ್ಲಿ. ನೋಡ್ತಾ ಇರ್ಬೋದು 22ಗೆ 22 ಗೇಟು ಕೂಡ ಓಪನ್ ಆಗಿದೆ. ನೀವೇನಾದರೂ ಇನ್ ಕೇಸ್ ಶಿವಮೊಗ್ಗದಲ್ಲಿರೋರಾದರೆ ಖಂಡಿತವಾಗ್ಲೂ ಬಂದು ವಿಸಿಟ್ ಮಾಡಿರ್ತೀರ. ಬೇರೆ ಊರಿಂದ ಬರೋರಾದರೆ ಖಂಡಿತವಾಗ್ಲೂ ಶಿವಮೊಗ್ಗ ಬಂದಾಗ ಒಂದು ಸಲ ಗಾಜನೂರು ಡ್ಯಾಮಿಗೆ ವಿಸಿಟ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.